ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ನಮಸ್ಕಾರ. ಬಿಕೆಪಿ ನ್ಯೂಸ್ ಸಮಸ್ತ ವೀಕ್ಷಕರಿಗೂ ನಿಮ್ಮ ಮನು ಆರ್ಧಗುಜ ಕಡೆಯಿಂದ ಮಂಗಳವಾರದ ಶುಭೋದಯಗಳು. ಇವತ್ತಿನ ಪಂಚಾಂಗ ಬಂದು ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಹಿಮಂತ ಋತು, ಪುಷ್ಯ ಮಾಸ, ಕೃಷ್ಣ ಪಕ್ಷ, ಸಪ್ತಮಿ ತಿಥಿ, ಚಿತ್ತಾ ನಕ್ಷತ್ರ, ಧೃತಿನಾಮ ಯೋಗ, ಭವಕರಣ ಇದೆ. ಇವತ್ತು ರಾಹುಕಾಲ ಮಧ್ಯಾಹ್ನ 3:26ರಿಂದ 4:54 ಇರುತ್ತೆ. ಬನ್ನಿ ಇವತ್ತು ಜಾತಕ ಫಲಭಾಗದಲ್ಲಿ ಯಾರು ಜಾತಕ ಕಳಿಸ್ತಾರೆ, ಅವ್ರ ಸಮಸ್ಯೆ ಏನು, ಪರಿಹಾರ ಏನಂತಕ್ಕಂಥದ್ದನ್ನ ನೋಡೋಣ. ಉಷಾ ಅವರು ಶಿರಾಯಿಂದ ಮೆಸೇಜ್ ಮಾಡಿದರೆ, ಗುರುಗಳೇ ವಿವಾಹ ತಡ ಆಗ್ತಾ ಇದೆ, ಜಾತಕ ನೋಡಿ ಅಂತ ಕಳಿಸಿದರೆ. ನಮಸ್ಕಾರ ಉಷಾ ಅವರೇ, ನೀವು ಹುಟ್ಟಿದ ದಿನಾಂಕ ಬಂದು 26/2/1996 ಸೋಮವಾರ ಬೆಳಿಗ್ಗೆ 5 ಗಂಟೆಗೆ ಶಿರಾದಲ್ಲಿ ಜನನ. ನೀವು ಹುಟ್ಟಿದ ನಕ್ಷತ್ರ ಬಂದು ಕೃತಿಕಾ ನಕ್ಷತ್ರ, 4ನೇ ಪಾದ, ವೃಷಭ ರಾಶಿ, ಮಕರ ಲಗ್ನ ಬರುತ್ತೆ. ವಿವಾಹ ವಿಚಾರ ನೋಡೋದಾದ್ರೆ ಲಗ್ನಾಧಿಪತಿ ಬಂದು ತೃತೀಯ ಸ್ಥಾನದಲ್ಲಿ ಇದ್ದಾನೆ. ಸಪ್ತಮಾಧಿಪತಿ ಒಂದು ಚಂದ್ರಗ್ರಹ ಪಂಚಮ ಸ್ಥಾನದಲ್ಲಿ ಉಚ್ಚ ಸ್ಥಾನದಲ್ಲಿ ಇದ್ದಾರೆ. ಈಗ ವಿವಾಹ ವಿಚಾರ ನೋಡೋದಾದ್ರೆ ರಾಹು ದಶೆ ಶುಕ್ರ ಭುಕ್ತಿ ನಡೀತಾ ಇದೆ. ವಿವಾಹ ಕಾರಕ ಶುಕ್ರ ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ, ಲಗ್ನಾಧಿಪತಿ ಶನಿ ಜೊತೆ ಇರೋದ್ರಿಂದ ನಿಮ್ಗೆ ವಿವಾಹಕ್ಕೆ ಯಾವುದೇ ರೀತಿ ಅಡೆತಡೆ ಇಲ್ಲ. ವಿವಾಹ ಆಗ್ತಕ್ಕಂಥ ಯೋಗ ಇದ್ರೂ ಸಹ ನಿಮ್ಗೆ ಜಾತಕದಲ್ಲಿ ಇರ್ತಕ್ಕಂಥ ಒಂದು ಸ್ತ್ರೀ ಶಾಪ ವಿವಾಹಕ್ಕೆ ತೊಂದರೆ ಮಾಡ್ತಾ ಇದೆ. ಹಂಗಾಗಿ ಯಾವ್ದಾದ್ರು ಹಿಂದೆ ಹರಕೆ ಇದ್ರೆ ಅದನ್ನ ತೀರಿಸಿ ಮತ್ತೆ ಸ್ತ್ರೀ ಶಾಪ ನಿವಾರಣೆ ಮಾಡ್ಕೊಳ್ಳಿ. ವಿವಾಹ ಸೆಪ್ಟೆಂಬರ್ ನಂತರ ಆಗುತ್ತೆ. ಒಳ್ಳೇದಾಗ್ಲಿ. ನಮಸ್ಕಾರ. ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲವನ್ನ ತಿಳಿಯೋಣ. ಮೇಷರಾಶಿ. ಮೇಷರಾಶಿಗೆ ಚತುರ್ಥಾಧಿಪತಿ ಬಂದು 6ನೇ ಸ್ಥಾನದಲ್ಲಿ ಇರೋದ್ರಿಂದ ವಾಹನ ಖರೀದಿಗಾಗಿ ಸಾಲ ಮಾಡ್ತಕ್ಕಂಥದ್ದಾಗತ್ತೆ. ಆಸ್ತಿ ಮಾರಾಟದಿಂದ ಲಾಭ ಆಗತ್ತೆ. ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗ್ತಕ್ಕಂಥದ್ದಾಗತ್ತೆ. ಸ್ನೇಹಿತರಿಂದ ವಾಹನ ಸಹಾಯ ಸಿಗ್ತಕ್ಕಂಥದ್ದಾಗತ್ತೆ. ವಿದ್ಯಾರ್ಥಿಗಳಿಗೆ ಇವತ್ತು ಶುಭ ದಿನ ಆಗಿದೆ. ಕೃಷಿ ಜಮೀನು ಮಾರಾಟಕ್ಕೆ ಅಶುಭ ದಿನ ಆಗಿದೆ. ವ್ಯಾಪಾರಿಗಳು ಇವತ್ತು ವ್ಯಾಪಾರದಲ್ಲಿ ನಷ್ಟ ಆಗ್ತದೆ. ಶುಭ ಸಂಖ್ಯೆ ಬಂದು 9, ಅಶುಭ ಸಂಖ್ಯೆ ಬಂದು 5. ವೃಷಭ ರಾಶಿ. ವೃಷಭ ರಾಶಿಗೆ ತೃತೀಯಾಧಿಪತಿ ಬಂದು ಪಂಚಮ ಸ್ಥಾನದಲ್ಲಿ ಇರೋದ್ರಿಂದ ಮಕ್ಕಳ ವಿಷಯಕ್ಕೆ ಅಣ್ಣ ತಮ್ಮಂದ್ರ ಜೊತೆ ಜಗಳ ಆಗ್ತಕ್ಕಂಥ ದಿನ ಆಗಿದೆ. ಮಕ್ಕಳಿಗೋಸ್ಕರ ಅಧಿಕ ಖರ್ಚು ಆಗ್ತಕ್ಕಂಥದ್ದು ಆಗುತ್ತೆ. ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಆಗುತ್ತೆ. ಇವತ್ತು ಆಸ್ತಿ ವಿಚಾರದಲ್ಲಿ ಜಗಳ ಆಗ್ತಕ್ಕಂಥದ್ದು, ಮೋಸ ಆಗ್ತಕ್ಕಂಥದ್ದು ಆಗುತ್ತೆ. ಬ್ಯಾಂಕಿಂಗ್ ಉದ್ಯೋಗ ಮಾಡ್ತಕ್ಕಂಥವ್ರಿಗೆ, ಲೇವಾದೇವಿ ಮಾಡ್ತಕ್ಕಂಥವ್ರಿಗೆ ಇವತ್ತು ಲಾಭ ಬರ್ತಕ್ಕಂಥದ್ದಾಗುತ್ತೆ. ಆಭರಣ ಬಟ್ಟೆ ಖರೀದಿಯಿಂದ ಇವತ್ತು ಲಾಭ ಆಗುತ್ತೆ. ದೂರ ಪ್ರಯಾಣದಿಂದ ನಷ್ಟ ಆಗುತ್ತೆ. ಶುಭ ಸಂಖ್ಯೆ ಬಂದು 6, ಅಶುಭ ಸಂಖ್ಯೆ ಬಂದು 3. ಮಿಥುನ ರಾಶಿ. ಮಿಥುನ ರಾಶಿಗೆ ದ್ವಿತೀಯಾಧಿಪತಿ ಬಂದು ಚತುರ್ಥ ಸ್ಥಾನದಲ್ಲಿ ಇರೋದ್ರಿಂದ ಹೊಸ ವಾಹನ ಖರೀದಿ ಮಾಡ್ತಕ್ಕಂಥ ಶುಭ ದಿನ ಆಗಿದೆ. ಹಣದ ವಿಚಾರದಲ್ಲಿ ಮೋಸ ಆಗುತ್ತೆ. ಬರ್ಬೇಕಾದಂತ ಹಣ ಬರೋದಿಲ್ಲ. ಕೆಲಸದ ಜಾಗದಲ್ಲಿ ಹೆಣ್ಮಕ್ಳ ಜೊತೆ ಕಿರಿಕಿರಿ ಆಗ್ತಕ್ಕಂಥ ಸಂಭವ ಇದೆ. ಕೆಳಮಟ್ಟದಲ್ಲಿ ಕೆಲಸ ಮಾಡ್ತಕ್ಕಂಥ ಇವತ್ತು ಲಾಭ ಬರ್ತಕ್ಕಂಥ ದಿನ ಆಗಿದೆ. ಹಣ್ಣು ತರಕಾರಿ ಮಾರ್ತಕ್ಕಂಥವ್ರಿಗೆ, ಬೀದಿ ಬದಿ ವ್ಯಾಪಾರಿಗಳಿಗೆ ಇವತ್ತು ಲಾಭದ ದಿನ ಆಗಿದೆ. ಇವತ್ತು ಅಗ್ನಿ ಗಂಡಾಂತರ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕು. ಶುಭ ಸಂಖ್ಯೆ ಬಂದು 5, ಅಶುಭ ಸಂಖ್ಯೆ ಬಂದು 7. ಕಟಕ ರಾಶಿ. ಕಟಕ ರಾಶಿಗೆ ಲಗ್ನಾಧಿಪತಿ ಬಂದು ತೃತೀಯ ಸ್ಥಾನದಲ್ಲಿ ಇರುವುದರಿಂದ ಕೋರ್ಟ್ ವಿಚಾರದಲ್ಲಿ ಮುನ್ನಡೆ ಆಗುತ್ತೆ. ಸರ್ಕಾರಿ ಕೆಲಸಗಳು ಆಗ್ತಕ್ಕಂಥ ಶುಭ ದಿನ ಆಗಿದೆ. ಸ್ನೇಹಿತರ ಜೊತೆ ಇವತ್ತು ಹಣದ ವ್ಯವಹಾರವನ್ನ ಮಾಡಬಾರದು. ಡ್ರೈವಿಂಗ್ ಕೆಲಸ ಮಾಡ್ತಕ್ಕಂಥ ಇವತ್ತು ಎಚ್ಚರಿಕೆಯನ್ನ ವಹಿಸಬೇಕು. ಮನೆಯಲ್ಲಿ ಹೆಣ್ಮಕ್ಳು ಎಚ್ಚರಿಕೆಯನ್ನ ವಹಿಸಬೇಕು. ಪೆಟ್ಟಾಗುವ ಭಯ ಇದೆ. ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಅವರ ಆರೋಗ್ಯ ಸರಿಯಾಗ್ತಕ್ಕಂಥ ಶುಭ ದಿನ ಆಗಿದೆ. ದೂರ ಪ್ರಯಾಣದಿಂದ ಲಾಭ ಆಗುತ್ತೆ. ರೈತರಿಗೆ ಇವತ್ತು ಅತ್ಯಂತ ಶುಭ ದಿನ ಆಗಿದೆ. ಶುಭ ಸಂಖ್ಯೆ ಬಂದು 5, ಅಶುಭ ಸಂಖ್ಯೆ ಬಂದು 8. ಸಿಂಹರಾಶಿ. ಸಿಂಹರಾಶಿಗೆ ವ್ಯಯಾಧಿಪತಿ ಬಂದು ದ್ವಿತೀಯ ಸ್ಥಾನದಲ್ಲಿ ಇರೋದ್ರಿಂದ ಯಾವ್ದಾದ್ರು ಹಣ ಬರ್ಬೇಕು ಅಂತ ಅಂದ್ಕೊಂಡಿದ್ರೆ ಬರ್ಬೇಕಾದಂತ ಹಣ ಬರುತ್ತೆ. ಆಸ್ಪತ್ರೆ ವಿಚಾರಕ್ಕೆ ಅಧಿಕ ಖರ್ಚು ಆಗ್ತಕ್ಕಂಥದ್ದಾಗತ್ತೆ. ವಿದೇಶಿ ಪ್ರವಾಸ ಯೋಗ ಇದೆ. ಮಕ್ಕಳಿಗೋಸ್ಕರ ಅಧಿಕ ಖರ್ಚು ಮಾಡ್ತಕ್ಕಂಥದ್ದಾಗತ್ತೆ. ಇವತ್ತು ಸ್ನೇಹಿತರ ಜೊತೆ ಪ್ರವಾಸ ಹೋಗ್ತಕ್ಕಂಥ ದಿನ ಆಗಿದೆ. ಹೆಣ್ಮಕ್ಳಿಗೆ ಇವತ್ತು ಕೆಲಸದ ಜಾಗದಲ್ಲಿ ಲಾಭ ಬರ್ತಕ್ಕಂಥ ದಿನ ಆಗಿದೆ. ಹೆಣ್ಮಕ್ಳಿಗೆ ಇವತ್ತು ಆಭರಣ ಬಟ್ಟೆ ಖರೀದಿಯಿಂದ ನಷ್ಟ ಆಗುತ್ತೆ. ಬೀದಿ ಬದಿ ವ್ಯಾಪಾರಿಗೆ ಇವತ್ತು ವ್ಯಾಪಾರದಲ್ಲಿ ಸ್ವಲ್ಪ ನಷ್ಟ ಆಗ್ತಕ್ಕಂಥದ್ದಾಗತ್ತೆ. ಸರ್ಕಾರಿ ಕೆಲಸದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ. ಶುಭ ಸಂಖ್ಯೆ ಬಂದು 1, ಅಶುಭ ಸಂಖ್ಯೆ ಬಂದು 8. ಕನ್ಯಾ ರಾಶಿ. ಕನ್ಯಾ ರಾಶಿಗೆ ಲಾಭಾಧಿಪತಿ ಮತ್ತು ಲಗ್ನ ಸ್ಥಾನದಲ್ಲಿ ಇರೋದ್ರಿಂದ
ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ, ಬರ್ಬೇಕಾದಂತ ಹಣ ಬರುತ್ತೆ, ಕೆಲಸದ ಜಾಗದಲ್ಲಿ ಒಳ್ಳೆ ಹೆಸರು ಕೀರ್ತಿಗೆ ಬರತಕ್ಕಂತ ಶುಭ ದಿನ ಆಗಿದೆ. ವಿದ್ಯಾರ್ಥಿಗಳಿಗೆ ಇವತ್ತು ಅತ್ಯಂತ ಶುಭ ದಿನ ಆಗಿದೆ. ವ್ಯಾಪಾರಿಗಳಿಗೆ ಇವತ್ತು ವ್ಯಾಪಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ. ಸರ್ಕಾರಿ ಕೆಲಸದಲ್ಲಿ ಇವತ್ತು ಎಲ್ಲಾ ರೀತಿ ಒಳ್ಳೇದಾಗುತ್ತೆ. ಕೋರ್ಟ್ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ. ಶುಭ ಸಂಖ್ಯೆ ಬಂದು 5, ಅಶುಭ ಸಂಖ್ಯೆ ಬಂದು 4. ತುಲಾರಾಶಿ, ತುಲಾರಾಶಿಗೆ ದಶಮಾಧಿಪತಿ ಬಂದು ವ್ಯಯಸ್ಥಾನದಲ್ಲಿ ಇರುವುದರಿಂದ ಕೆಲಸ ಮಾಡೋ ಜಾಗದಲ್ಲಿ ಚಿಕ್ಕ ಪುಟ್ಟ ವಿಷಯಕ್ಕೆ ಮನಸ್ತಾಪ ಆಗಿ ಕೆಲಸ ಬಿಡ್ತಕ್ಕಂಥ ಸಂಭವ ಬರ್ಬೋದು, ಎಚ್ಚರಿಕೆಯನ್ನ ವಹಿಸಿ. ಆಸ್ಪತ್ರೆ ವಿಚಾರಕ್ಕೆ ಅಧಿಕ ಖರ್ಚಾಗುತ್ತೆ. ದೂರ ಪ್ರಯಾಣ ಯೋಗ ಇದೆ. ಯಾರಾದ್ರೂ ವಿದೇಶಕ್ಕೆ ಹೋಗ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಅವ್ರಿಗೆ ಅವಕಾಶ ಸಿಗ್ತಕ್ಕಂಥ ಶುಭ ದಿನ ಆಗಿದೆ. ಹೆಣ್ಮಕ್ಳ ಜೊತೆ ಇವತ್ತು ಹಣದ ವ್ಯವಹಾರದಿಂದ ಜಗಳ ಆಗ್ತಕ್ಕಂಥದ್ದು ಆಗುತ್ತೆ. ಚಿಕ್ಕ ಮಕ್ಕಳಿಗೆ ಇವತ್ತು ಪೆಟ್ಟಾಗುವ ಭಯ ಇದೆ, ಎಚ್ಚರಿಕೆಯನ್ನ ವಹಿಸಿ. ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಖರೀದಿಯಿಂದ ಇವತ್ತು ನಷ್ಟ ಆಗುತ್ತೆ. ಕೃಷಿ ಜಮೀನು ಮಾರಾಟದಿಂದ ಲಾಭ ಆಗ್ತಕ್ಕಂಥದ್ದಾಗುತ್ತೆ. ಶುಭ ಸಂಖ್ಯೆ ಬಂದು 6, ಅಶುಭ ಸಂಖ್ಯೆ ಬಂದು 4. ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಗೆ ಭಾಗ್ಯಾಧಿಪತಿ ಬಂದು ಲಾಭ ಸ್ಥಾನದಲ್ಲಿ ಇರುವುದರಿಂದ ತಂದೆಯಿಂದ ನೀವು ಮಾಡ್ತಕ್ಕಂಥ ವ್ಯವಹಾರಕ್ಕೆ ಹಣದ ಸಹಾಯ ಸಿಗುತ್ತೆ. ಪಿತ್ರಾರ್ಜಿತ ಆಸ್ತಿಯಿಂದ ಲಾಭ ಬರ್ತಕ್ಕಂಥದ್ದಾಗತ್ತೆ. ಕೋರ್ಟ್ ವಿಚಾರದಲ್ಲಿ ಜಯ ಆಗತ್ತೆ. ಸರ್ಕಾರಿ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಆಗ್ತಕ್ಕಂಥದ್ದಾಗುತ್ತೆ. ಪ್ರಾವಿಷನ್ ಸ್ಟೋರ್ ಅವರಿಗೆ ದವಸ ಧಾನ್ಯ ಮಾರತಕ್ಕಂಥವ್ರಿಗೆ ಇವತ್ತು ಲಾಭದ ದಿನ ಆಗಿದೆ. ಹಾಲಿನ ಉತ್ಪನ್ನಗಳು, ಹಾಲು ಮೊಸರು ಮಾರತಕ್ಕಂಥವ್ರಿಗೆ ಇವತ್ತು ವ್ಯಾಪಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ. ವಿದ್ಯುತ್ ಅಪಘಾತ ತೊಂದರೆ ಆಗೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕು. ಶುಭ ಸಂಖ್ಯೆ ಬಂದು 9, ಅಶುಭ ಸಂಖ್ಯೆ ಬಂದು 8. ಧನುಸ್ ರಾಶಿ, ಧನುಸ್ ರಾಶಿಗೆ ಅಷ್ಟಮಾಧಿಪತಿ ಬಂದು ದಶಮ ಸ್ಥಾನದಲ್ಲಿ ಇರೋದ್ರಿಂದ ಕೆಲಸ ಜಾಗದಲ್ಲಿ ಇವತ್ತು ನಿಮ್ಗೆ ಯಶಸ್ಸು ಕೀರ್ತಿ ಸಿಗ್ತಕ್ಕಂಥ ಶುಭ ದಿನ ಆಗಿದೆ. ಆಕಸ್ಮಿಕ ಧನಯೋಗ ಇದೆ. ಹೊಸ ವಾಹನ ಖರೀದಿ ಮಾಡೋದಕ್ಕೆ ಶುಭ ದಿನ ಆಗಿದೆ. ಹೆಣ್ಣು ಮಕ್ಕಳ ಕಡೆಯಿಂದ ಆಸ್ತಿ ಕೈ ಸೇರತಕ್ಕಂಥ ಶುಭ ದಿನ ಆಗಿದೆ. ರಾಜಕೀಯದಲ್ಲಿ ಇರತಕ್ಕಂಥ ವ್ಯಕ್ತಿಗಳಿಗೆ ಇವತ್ತು ಅತ್ಯಂತ ಶುಭ ದಿನ ಆಗಿದೆ. ಇವತ್ತು 2ನೇ ಮದುವೆಗೆ ಪ್ರಯತ್ನ ಮಾಡ್ತಿರೋರಿಗೆ ಸ್ವಲ್ಪ ಹಿನ್ನಡೆ ಆಗುತ್ತೆ. ಕೆಮ್ಮು ಮತ್ತೆ ಎದೆನೋವಿನ ಸಮಸ್ಯೆ ಕಾಡಬಹುದು, ಎಚ್ಚರಿಕೆಯನ್ನ ವಹಿಸಿ. ಶುಭ ಸಂಖ್ಯೆ ಬಂದು 3, ಅಶುಭ ಸಂಖ್ಯೆ ಬಂದು 5. ಮಕರ ರಾಶಿ, ಮಕರ ರಾಶಿಗೆ ಸಪ್ತಮಾಧಿಪತಿ ಬಂದು ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ವಿವಾಹ ವಿಚಾರದಲ್ಲಿ ಮುನ್ನಡೆ ಆಗುತ್ತೆ. ವಿವಾಹ ಫಿಕ್ಸ್ ಆಗತಕ್ಕಂಥ ಶುಭ ದಿನ ಆಗಿದೆ. ಸಂಬಂಧಿಕರಿಂದ ಹಣದ ಸಹಾಯ ಸಿಗುತ್ತೆ. ಕೆಲಸದ ಜಾಗದಲ್ಲಿ ಶತ್ರುಗಳು ಮಿತ್ರರಾಗ್ತಕ್ಕಂಥ ಶುಭ ದಿನ ಆಗಿದೆ. ಆಭರಣ ಬಟ್ಟೆ ಖರೀದಿಯಿಂದ ಸ್ವಲ್ಪ ಇವತ್ತು ಹಣಕಾಸಿನ ತೊಂದರೆ ಆಗ್ತಕ್ಕಂಥದ್ದಾಗುತ್ತೆ. ದುಡ್ಡು ವೆಚ್ಚವನ್ನ ಮಾಡಬಾರದು. ಚಿಕ್ಕ ಮಕ್ಕಳಿಗೆ ಇವತ್ತು ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುತ್ತೆ, ಎಚ್ಚರಿಕೆಯನ್ನ ವಹಿಸಿ. ಇವತ್ತು ಪ್ರವಾಸ ಯೋಗ ಇದೆ. ಶುಭ ಸಂಖ್ಯೆ ಬಂದು 8, ಅಶುಭ ಸಂಖ್ಯೆ ಬಂದು 2. ಕುಂಭರಾಶಿ, ಕುಂಭರಾಶಿಗೆ ಷಷ್ಠಮಾಧಿಪತಿ ಬಂದು ಅಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಸಾಲಬಾಧೆ ನಿವಾರಣೆ ಆಗ್ತಕ್ಕಂಥದ್ದಾಗತ್ತೆ. ಆರೋಗ್ಯದಲ್ಲಿ ಚೇತರಿಕೆ ಆಗತ್ತೆ. ಕೆಲಸದ ಜಾಗದಲ್ಲಿ ಗುಪ್ತಶತ್ರುಗಳ ಕಾಟ ನಿವಾರಣೆ ಆಗ್ತಕ್ಕಂಥದ್ದಾಗತ್ತೆ. 2ನೇ ಮದುವೆ ವಿವಾಹ ವಿಚಾರದಲ್ಲಿ ಸ್ವಲ್ಪ ಶುಭ ಸುದ್ದಿ ಬರ್ತಕ್ಕಂಥದ್ದಾಗತ್ತೆ. ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಖರೀದಿಯಿಂದ ನಷ್ಟ ಆಗುತ್ತೆ. ಇವತ್ತು ಹೆಣ್ಮಕ್ಳಿಗೆ ಸಾಲಬಾಧೆ ಇಂದ ತೊಂದರೆ ಆಗ್ತಕ್ಕಂಥದ್ದಾಗತ್ತೆ. ಇವತ್ತು ಚಿಕ್ಕ ಮಕ್ಕಳಿಗೆ ಆರೋಗ್ಯದಲ್ಲಿ ಚೇತರಿಕೆ ಆಗತ್ತೆ. ಶುಭ ಸಂಖ್ಯೆ ಬಂದು 9, ಅಶುಭ ಸಂಖ್ಯೆ ಬಂದು 4. ಮೀನರಾಶಿ, ಮೀನರಾಶಿಗೆ ಪಂಚಮಾಧಿಪತಿ ಬಂದು ಸಪ್ತಮ ಸ್ಥಾನದಲ್ಲಿ ಇರುವುದರಿಂದ ಹಣದ ಸಮಸ್ಯೆ ಆಗ್ತಕ್ಕಂಥ ದಿನ ಆಗಿದೆ. ಸಂಗಾತಿ ಜೊತೆ ಹಣದ ವಿಷಯಕ್ಕೆ ಜಗಳ ಆಗ್ತಕ್ಕಂಥದ್ದಾಗತ್ತೆ. ಪಾರ್ಟ್ನರ್ಶಿಪ್ ವ್ಯವಹಾರದಿಂದ ಮೋಸ ಆಗ್ತಕ್ಕಂಥದ್ದಾಗತ್ತೆ. ಚೀಟಿ ವ್ಯವಹಾರದಲ್ಲಿ ಸ್ವಲ್ಪ ಮೋಸ ಆಗುತ್ತೆ, ಎಚ್ಚರಿಕೆಯನ್ನ ವಹಿಸಿ. ಇವತ್ತು ಅಪಘಾತ ಭಯ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕು. ವಿದ್ಯಾರ್ಥಿಗಳಿಗೆ ಇವತ್ತು ಅತ್ಯಂತ ಶುಭ ದಿನ ಆಗಿದೆ. ರೈತರಿಗೆ ಇವತ್ತು ಬೆಳೆದಂತ ಬೆಳೆಗೆ ಲಾಭ ಸಿಗ್ತಕ್ಕಂಥದ್ದಾಗತ್ತೆ. ಮನೆಯಲ್ಲಿ ಇವತ್ತು ಸಂತೋಷದ ವಾತಾವರಣ ಇರುತ್ತೆ. ಶುಭ ಸಂಖ್ಯೆ ಬಂದು 3, ಅಶುಭ ಸಂಖ್ಯೆ ಬಂದು 8. ಇದಾಗಿತ್ತು ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲ. ನಮಸ್ಕಾರ.